ಗುಡ್ ಮಾರ್ನಿಂಗ್. ಇವತ್ತಿನ ಸ್ಪೆಷಲ್ ಹಳದಿ ಎಲೆಗಟ್ಟಿ, ಮಂಜುಲಿರುತ್ತ ಗಟ್ಟಿ, ಹಳ್ಳಿ ಕಾಳು ಚಪಾತುಳು. ಇವತ್ತು ನಾವು ಮನೆಯವರೆಲ್ಲ ಸೇರಿ ಆ ಹಳದಿ ಎಲೆಯ ಗಟ್ಟಿಯನ್ನು ಮಾಡ್ತಾಯಿದ್ದೀವಿ. ಇದು ನೋಡಿ ಹಳದಿ ಎಲೆ ಗಿಡ, ಇದು ಅದರ ಹೂವು ಚೆನ್ನಾಗಿದೆ. ದೇವರಿಗೆ ನಮಸ್ಕಾರವನ್ನು ಹೇಳುತ್ತಾ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾವು ಹಳದಿ ಎಲೆಯನ್ನು ತೆಗೆಯುವ. ಈ ಥರ ತೆಗೆಯುವುದು, ಒಂದೊಂದಾಗಿ ಹಿಡಿದು ಆ ಥರ ಕಟ್ ಮಾಡಿದರೆ ಆಯಿತು. ಈ ಥರ ಬುಷಿ ಆಗಿರ್ತದೆ ಹಳದಿ ಎಲೆದು. ಎಲೆ ಮಾತ್ರ ಮೇಲೆ ಬರೋದು, ಅದು ಅದಕ್ಕೆ ಕೊಂಬೆ ಆ ಥರ ಏನಿಲ್ಲ. ಈ ಥರ ಎಲೆಗಳು ಬರ್ತಾ ಇರ್ತವೆ. ಅದನ್ನು ಕಟ್ ಮಾಡಿ ನಾವು ತೆಗೆದುಕೊಳ್ಳುವ. ಇಲ್ಲಿ 1 ಸೇರಷ್ಟು ಅಕ್ಕಿಯನ್ನು ನಾವು ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಅರ್ಧ ಸೇರು ಇಡ್ಲಿ ರೈಸ್, ಅರ್ಧ ಸೇರು ನಾವು ಊಟ ಮಾಡುವಂಥ ರೈಸ್, ಆನಂದ್ ರೈಸನ್ನು ತೆಗೆದುಕೊಂಡಿದ್ದೀವಿ. ಅದನ್ನು ಬೆಳಗ್ಗೆ ನೆನೆ ಹಾಕಿ ಸಾಯಂಕಾಲ ಮಾಡ್ತಾಯಿದ್ದೀವಿ. ಈಗ ನಾವು ಮಿಕ್ಸಿಯಲ್ಲಿ ನೆನೆ ಹಾಕಿದ ರೈಸನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೆ ಉಪ್ಪನ್ನು ಸೇರಿಸಿ ನೀರನ್ನು ಸ್ವಲ್ಪ ಸೇರಿಸಬೇಕು ಮಿಕ್ಸಿಗೆ. ಇದು ನಾವು ಗಟ್ಟಿಯಾಗಿ ರುಬ್ಬಬೇಕಾಗುತ್ತೆ. ಮತ್ತು ಅದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯನ್ನು ಹಾಕಬೇಕು. ಈ ಥರ ತೆಂಗಿನಕಾಯಿ, ತುರಿದ ತೆಂಗಿನಕಾಯನ್ನು ಹಾಕಬೇಕು ಮತ್ತು ಗಟ್ಟಿಯಾಗಿ ರುಬ್ಬಬೇಕು. ಇದೇ ರೀತಿ ನಾವು ಎಲ್ಲ ಅಕ್ಕಿಯನ್ನು ರುಬ್ಬಬೇಕಾಗತ್ತೆ. ತೆಂಗಿನಕಾಯನ್ನು ಲಾಸ್ಟಿಗೆ ಹಾಕಿ ರುಬ್ಬಿ ಈ ಥರ ಗಟ್ಟಿಯಾಗಿ ಇರುವ ಮಿಶ್ರಣವನ್ನು ತೆಗೆದುಕೊಳ್ಬೇಕು. ಈ ಥರ ರುಬ್ಬಿ ಆದಮೇಲೆ ಗಟ್ಟಿಯಾಗಿ ಈ ಥರ ಆಗುತ್ತೆ. ಈಗ ಬೆಲ್ಲವನ್ನು ಚಾಕುವಿನಿಂದ ಈ ಥರ ಪೆರೆಸಿ ಸಣ್ಣದಾಗಿ ಈ ಥರ ಮಾಡಬೇಕು, ಚಾಪ್ ಮಾಡಬೇಕು. ಈ ಥರ ನಾನು ಮಾಡ್ತಾಯಿದ್ದೀನಿ. ಈಗ ಬೆಲ್ಲ ರೆಡಿಯಾಗಿದೆ. ಈಗ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಹುಡಿ, ಗೋಡಂಬಿ ಮತ್ತು ಬಾದಾಮ್ ಹುಡಿಯನ್ನು ತೆಗೆದುಕೊಂಡಿದ್ದೀವಿ. ಬೆಲ್ಲಗೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀವಿ ಮತ್ತು ಬಾದಾಮು, ದ್ರಾಕ್ಷಿ, ಗೋಡಂಬಿಯ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿದ್ದೀವಿ. ಆಮೇಲೆ ಇದಕ್ಕೆ 3 ತೆಂಗಿನಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಮಿಕ್ಸ್ ಆಗಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಬೆಲ್ಲ ಮತ್ತು ತುಪ್ಪ ಮತ್ತು ಎಲ್ಲ ಮಿಶ್ರಣನ ಹಾಕಿ ಈ ಥರ ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಡಿ. ಇವಾಗ ನಾವು ಕಟ್ ಮಾಡಿದ್ದೀವಲ್ವ, ಆ ಎಲೆಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅಕ್ಕಿ ಹಿಟ್ಟನ್ನು ಈ ಥರ ಹಾಕಿ ಎಲೆಗೆ ಹಚ್ಚಬೇಕು ಚೆನ್ನಾಗಿ. ಹೇಗೆ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ವ, ಅದೇ ರೀತಿ ಇದಕ್ಕೆ ಕೂಡ ಎಲೆಗೆ ಈ ಥರ ಹಿಟ್ಟನ್ನು ಹಚ್ತಾ ಹೋಗಬೇಕು. ಈ ಥರ ಚೆನ್ನಾಗಿ ಹಾಕಿ ಎಲೆಗೆ ಕರೆಕ್ಟಾಗಿ ನಾವು ಹಚ್ತಾ ಹೋಗಬೇಕು. ಇದನ್ನು ನಾನು ತೋರಿಸಿದಾಗೆ ನೀವು ಮಾಡಬೇಕು. ಇದೇ ರೀತಿ ಮಾಡಿ ಈ ಥರ ಹಚ್ಚಿ ಆದಮೇಲೆ ನಾವು ಒಳಗೆ ಏನು ಮಿಶ್ರಣ ರೆಡಿ ಮಾಡಿಟ್ಟಿದ್ದೀವಿ ಅದನ್ನು 1 ಸ್ಪೂನ್ನಿಂದ ಈ ಥರದಕ್ಕೆ ಹಾಕಬೇಕು. ಒಳಗಿದ್ದು ಬೆಲ್ಲ, ತೆಂಗಿನಕಾಯಿ ಮತ್ತು ಎಲ್ಲ ಹಾಕಿ ನಾವು ಮಿಶ್ರಣ ರೆಡಿ ಮಾಡಿದ್ದೀವಲ್ವ, ಆ ಮಿಶ್ರಣವನ್ನು ಈ ಥರ ಹಾಕಿ ಒಂದು ಸೈಡಿಂದ ಈ ಥರ ಫೋಲ್ಡ್ ಮಾಡಬೇಕು. ಸೈಡಲ್ಲಿ ಕೂಡ ಫೋಲ್ಡ್ ಮಾಡಬೇಕಾಗ್ತದೆ, ಟಚ್ ಮಾಡಬೇಕು, ಪ್ರೆಸ್ ಮಾಡಬೇಕು. ಆವಾಗ ಈ ಥರ ಮಾಡಿ ಈ ಥರ ಇಡಬೇಕು ನಾವು. ಇದೇ ರೀತಿ ಮಾಡಿದ್ದನ್ನು ನಾನು ಒಂದು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿಟ್ಟು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಈ ಥರ ನಾವು ಬೇಯಿಸ್ಲಿಕ್ಕೆ ಇಡಬೇಕು. ಹೇಳಿದ್ರೆ ಇಡ್ಲಿ ಬೇಯಿಸುವ ಪಾತ್ರೆ ದೊಡ್ಡದು ನಮ್ಮದು. ಅದರಲ್ಲಿ ಮಿಡ್ಲ್ ಭಾಗದಲ್ಲಿ ದೊಡ್ಡ ಹೋಲ್ ಇರ್ತದೆ. ಆ ಹೋಲನ್ನು ಬಿಟ್ಟು, ಗ್ಯಾಪ್ ಬಿಟ್ಟು ಸೈಡಲ್ಲಿ ಈ ಥರ ಇಡ್ತಾ ಹೋಗಬೇಕು. ಈ ಥರ ಇಡ್ತಾ ಹೋಗಬೇಕು. ಆವಾಗ ಆ ಸ್ಟೀಮ್ ಹಬೆ ಏನು ಬರ್ತದೆ ಅದು ಮಿಡ್ಲಿಂದ ಮೇಲೆ ಬಂದು ಎಲ್ಲ ನಮ್ಮದು ಈ ಥರ ಬೇಯ್ತದೆ. ಈಗ ನಾವು ಮುಚ್ಚಳವನ್ನು ಮುಚ್ಚುವ. ಚೆನ್ನಾಗಿ ಒಂದು 35 to 40 ಮಿನಿಟ್ಸ್ ಬೆಂದಮೇಲೆ ಈ ಥರ ಆಗ್ತದೆ. ಈಗ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಹಬೆ ಮಿಡ್ಲಿಂದ ಹೇಗೆ ಬರ್ತಾ ಇದೆ ಅಂತ. ನಾವು ಮಿಡ್ಲಲ್ಲಿ ಮುಚ್ಚಿಟ್ರೆ ಅದು ಹಬೆ ಮೇಲೆ ಬರೋದಿಲ್ಲ. ಸೊ ಅದಕ್ಕೆ ಮಿಡ್ಲಲ್ಲಿ ನಾವು ಬಿಡಬೇಕಾಗ್ತದೆ. ಈ ಥರ ಇದು ಬೆಂದಿದೆ, ಯಾಕೆಂದರೆ ಆ ಎಲೆ ಆ ಹಿಟ್ಟಿನಿಂದ ಬಿಟ್ಟಿದೆ.
ಈಗ ನಿಮ್ಮದು ಹಳದಿಲೆ ಗಟ್ಟಿ ರೆಡಿ. ಇದು ನಿಮಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್